ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪೊಲೀಸ್ ಇಲಾಖೆ ಹಾಗೂ ಶಾಸಕರು ಭೀಮಸೇನ್ ಬಿ ಚಿಮ್ಮನಕಟ್ಟಿ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಪೊಲೀಸ್ ಇಲಾಖೆ ಹಾಗೂ ಶಾಸಕರು ಭೀಮಸೇನ್ ಬಿ ಚಿಮ್ಮನಕಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ದಿನಾಂಕ 21/6/2024ರಂದು ತಾಲೂಕಾ ಪಂಚಾಯತ್ ಸಭಾ ಭವನದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಸಭೆಯ ಕುರಿತು ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು, ಶಾಸಕರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕೆಎಂ ಜಾನಕಿ, ಉಪವಿಭಾಗಾಧಿಕಾರಿಗಳು ಸಂತೋಷ್ ಜಗಲ, ಶಾಸಕರು ಭೀಮಸೇನ್ ಬಿ ಚಿಮ್ಮನಕಟ್ಟಿ, ತಹಸೀಲ್ದಾರ್ ಜೆಬಿ ಮಜ್ಗಿ, ಪಿಎಸ್ ವಿಠಲ್ ನಾಯ್ಕ್, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಲ್ಲಿಕಾರ್ಜುನ್ ಬಡಿಗೇರ್, ಗುಳೇದಗುಡ್ಡ ತಹಸೀಲ್ದಾರ್ ಮಂಗಳಾ ಎಂ ಬಾದಾಮಿ, ಗುಳೇದಗುಡ್ಡ ತಾಲೂಕಾ ಅಧಿಕಾರಿಗಳು ಸಾರ್ವಜನಿಕರ ಸಮ್ಮುಖದಲ್ಲಿ ಅಹವಾಲು ಸ್ವೀಕರಿಸಿದರು. ಸಮಸ್ಯೆ ಬಗೆಹರಿಸುವ ಸಭೆಯಲ್ಲಿಯೇ ಪರಿಹಾರ ನೀಡಿದರು. ಇನ್ನು ಅನೇಕ ಸಮಸ್ಯೆಗಳಿಂದ ಅರ್ಜಿ ಪಡೆದುಕೊಳ್ಳುವ ಮೂಲಕ ನಡೆಯಿತು. ಶಾಸಕರು ಜನರು ಅಧಿಕಾರಿಗಳನ್ನ ಸ್ಪಂದಿಸದ ಕಾರಣ ತರಾಟೆ ಕೂಡ ತೆಗೆದುಕೊಂಡಿದ್ದು ಕಂಡುಬಂದಿದೆ. ವರದಿಗಾರ YH ವಾಲಿಕಾರ್, RT ನ್ಯೂಸ್, ಬಾದಾಮಿ. ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ 41, ಶಿಕ್ಷಣ 1, RDPR 34, ಅರಣ್ಯ 1, ಪುರಸಭೆಯವರಿಗೆ 21, ಸಮಾಜ ಕಲ್ಯಾಣ 4, ಆಹಾರ ಇಲಾಖೆ 4, ಅಬಕಾರಿ 1, ಹೆಸ್ಕಾಂ 4, ಲೋಕೋಪಯೋಗಿ 2, ಸಹಕಾರಿ ಸಂಘಗಳದ 1, ಪೊಲೀಸ್ 1, ಮಹಿಳೆಗೆ 1 ಮತ್ತೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ 1 ಬಂದಿರುತ್ತೆ. ಸೊ ತಮಗೆ ಗೊತ್ತಿದೆ ಇದೆಲ್ಲ ಪ್ರೊಸೀಜರ್. ಸ್ಪೆಸಿಫಿಕ್ ಟೈಮ್ ಅಲ್ಲಿ ತಾವೆಲ್ಲ ರಿಲೇ ಮಾಡಬೇಕು. ಸುಮ್ಮನೆ ಒಂದು ಹಿಂಬರ ಕೊಡುವಂಥದ್ದು ತಾವು ಅಲ್ಲಿ ಹೋಗಿ ಸ್ಥಾನಿಕ ಚೌಕಾಸಿ ಮಾಡಿ ಆ ವರದಿಯನ್ನ ಕೊಡಬೇಕಾಗುತ್ತೆ. ಈ ಒಂದು ಸಭೆಯಲ್ಲಿ ನಾವು ಗಮನಿಸಿರುವಂಗೆ RWS ರೂರಲ್ ವಾಟರ್ ಸಪ್ಲೈ ಅವ್ರ ಕಡೆಯಿಂದ ಸುಮಾರು ಕಂಪ್ಲೇಂಟ್ ಬರ್ತಾ ಇದಾವೆ. ಡ್ರಿಂಕಿಂಗ್ ವಾಟರ್ ಕ್ವಾಲಿಟಿ ಇಲ್ಲ, ಮತ್ತೆ ಅದರಲ್ಲಿ ಡಬ್ಲ್ಯೂಡಿಟಿ ಇದೆ, ಸಲೈನ್ ವಾಟರ್ ಬರ್ತಾ ಇದೆ, ಮತ್ತೆ ಅದು ಗಲೀಜ್ ಇದಾವೆ ಅಂತ ಹೇಳಿ. ಸೊ ತಾವು DC ಮೇಡಮ್ ಅವರು ಮತ್ತೆ CM ಸರ್ ಅಧ್ಯಕ್ಷತೆಯನ್ನು ಸಹಿತ ಮೀಟಿಂಗ್ ಜರುಗಿತ್ತು. ಅವಾಗಲೂ ಸಹಿತ ಸ್ಪೆಸಿಫಿಕ್ ಕ್ಯಾಟಗರಿಕಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅವರು. ನಾವು ವಾಟರ್ ಟೆಸ್ಟಿಂಗ್ ಮಾಡಬೇಕು, ವೀಕ್ಲಿ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ. ನಾವು ಸಬ್ಮಿಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ, ತಹಸೀಲ್ದಾರ್ ಆಫೀಸ್ ಸಬ್ಮಿಟ್ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಬೇರೆ ಕಡೆ ನಾವು ಕೆಲವರು ಬಹಳ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿವಿ. ಅಲ್ಲಿ ಚಲೋ ರೆಸ್ಪಾನ್ಸಿಬಲ್ ಆಗುತ್ತೆ, ರೆಸ್ಪಾನ್ಸಿಬಲ್ ಆಗುತ್ತೆ. ಇಲ್ಲೇ ಜನಸ್ಪಂದನ ಕಾರ್ಯಕ್ರಮದೊಳಗ ಸರ್ಕಾರಿ ಆಸ್ಪತ್ರೆ ಹೇಳ್ರಿ ಸಾರ್, ಬಡವರು 50,000 ಗಂಟೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಎಲ್ಲಾ ಕಡೆಯಿಂದ ಕ್ಲಿಯರ್ ಆಗಿ ನಾವು ಕುಡಿ ನೀರಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಅದು ಒಂದು ಹೊಳಸಾಲಾಗಿರುವಂತಂದ್ರೆ ನಾವು ಒಂದು ರಿಸರ್ಚ್ ಬೇಸ್ಡ್ ಜಿಯೋಲಜಿಸ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇವೆ ಸರ್. ಅದನ್ನ ರಿಪೋರ್ಟ್ ತಗೊಂಡು ನಾವೇ ವಾಲಂಟಿಯರ್ ಆಗಿ ಏನ್ ಅದಕ್ಕೆ ಅಲ್ಟರ್ನೇಟ್ ಸೊಲ್ಯೂಷನ್ ಹುಡುಕ್ಬೇಕು, ದಾರಿ ಏನ್ ಹುಡುಕ್ಬೇಕು, ಹೊಳಸಾಲಿಗೆ ಏನಾದ್ರು ಹಳ್ಳಿಗಳು ಅಲ್ಲಿ ಕುಡಿ ನೀರಿಂದ ಏನ್ ಪ್ರಾಬ್ಲಮ್ ಐತೆ ಅದಕ್ಕೆ ನಾವು ಏನ್ ಹುಡುಕ್ಬೇಕು ಸೊಲ್ಯೂಷನ್ ಅಂತ ಒಂದು ರಿಪೋರ್ಟ್ ಮಾಡ್ಯಾರ ಜಿಯೋಲಜಿಸ್ಟ್. ಅವ್ರನ್ನ ಕರೆದು ಆಮೇಲೆ ಅರ್ಬನ್ ವಾಟರ್ ಸಪ್ಲೈದವರು ಇರ್ಬೇಕಿಲ್ಲ, ಅರ್ಬನ್ ವಾಟರ್ ಸಪ್ಲೈದವರು ಸ್ಪೆಷಲಿ ಆಫೀಸರ್ಸ್ ನಾನು ಒಂದು ಮೆಸೇಜ್ ಕನ್ವೆ ಮಾಡೋದು, ಯಾರೇ ಬರಲಿ ನೀಟಾಗಿ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿ ಅವ್ರಿಗೆ ನೀಟಾಗಿ ಮಾತಾಡ್ಸಿ ಕಳ್ಸಕ್ ವ್ಯವಸ್ಥೆ ಮಾಡಿ. ಇಲ್ಲೇ ನಾವು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತ ಆಗಿಲ್ಲ, ದಯಮಾಡಿ ಗಮನಕ್ಕೆ ಈ ಮಾತು ಅಥವಾ ಯಾವುದೇ ಒಂದು ಜಾತಿಗೆ ಸೀಮಿತ ಆಗಿಲ್ಲ. ನಾವಂತೂ ನೀವಂತೂ ಈ ಜಾಗ ಕುಂತೀವಿ ಅಂತಂದ್ಮೇಲೆ ನಾನು ರೆಪ್ರೆಸೆಂಟ್ ಮಾಡಾತೀನಿ. ಇಡೀ ನನ್ನ ಮತಕ್ಷೇತ್ರದ ಜನರನ್ನ ರೆಪ್ರೆಸೆಂಟ್ ಮಾಡಾಕತ್ತೀನಿ. ಇಡೀ ಮತಕ್ಷೇತ್ರದ ಜನರ ಜೊತೆಗೆ ಎಲ್ಲಾ ಸಮಾಜಗಳು ಮತ್ತೆ ಎಲ್ಲಾ ಪಕ್ಷದಲ್ಲಿರೋರ್ಗು ನಾವು ಗೌರವ ಕೊಡಬೇಕಾಗಿದೆ. ನಿಮ್ದು ನಂದು ಕರ್ತವ್ಯ, ಅದೊಂದು ದೊಡ್ಡ ಜವಾಬ್ದಾರಿ ಅದು.
ನೀವು ಎಷ್ಟು ಮಂದಿ ಆಫೀಸರ್ಸ್ ಅಂದ್ರೆ ನೀವು ನಿಮ್ಮ ಸ್ವಂತಿಕೆಯಿಂದ ಬಂದಿರ್ಬೋದು ಕರೆ, ಆದ್ರೆ ನೀವು ನಾವು ಪಗಾರ ತಗೊಳಕತ್ತಿದ್ದು ಅಥವಾ ನಾವು ಇವತ್ತು ಎಂಜಾಯ್ ಮಾಡಕತ್ತೀವಿ ಈ ಸರ್ವಿಸಸ್ದಾಗ, ಅದು ಸರ್ಕಾರ ಕೊಡುವಂತ ಒಂದು ಸ್ಥಾನಮಾನ ಆಗೈತಿ. ಅದ್ರ ಜೊತೆಗೆ ಅದು ಜನರ ರೊಕ್ಕ ಆಗೈತಿ. ಅದಕ್ಕೆ ನಾವು ಜನರಿಗೆ ಮೊದಲು ಗೌರವ ಕೊಡ್ಲಿಲ್ಲ, ಮರ್ಯಾದೆ ಕೊಡ್ಲಿಲ್ಲ ಅಂತಂದ್ರೆ ಅದು ಬಹಳ ತಪ್ಪುಗಾರ ಆಗೈತಿ. ವೇದಿಕೆ ಮೇಲೆ ಆಸೀನರಾದಂತ ನಮ್ಮ ಗೌರವಾನ್ವಿತ ಎಲ್ಲ ಸರ್ಕಾರಿ ಮೇಲ್ದರ್ಜೆ ವರ್ಗದ ಎಲ್ಲ ಗೌರವಾನ್ವಿತ ಅಧಿಕಾರಿಗಳನ್ನು ನಮಸ್ಕರಿಸಿ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ಪಕ್ಷಗಳು ಮತ್ತು ಎಲ್ಲ ಜನರು ಮತ್ತು ಪತ್ರಿಕಾ ಬಾಂಧವರಿಗೂ ಸಹ ಗೌರವ ನಮಸ್ಕರಿಸಿ, ಈ ತಾನೇ ಜಿಲ್ಲಾಧಿಕಾರಿಯವರು ಹೇಳಿದ ಹಾಗೆ ಇದು ಮಾನ್ಯ ಮುಖ್ಯಮಂತ್ರಿಗಳಾದಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರ ಒಂದು ಅಪೇಕ್ಷತೆ ಅಂತಂದ್ರೂ ತಪ್ಪಾಗಿಲ್ಲ. ಅವರು ಒಂದು ಕನಸಾದಂಥ ಕಾರ್ಯಕ್ರಮ, ಜನರಿಗೆ ಸ್ಪಂದಿಸಬೇಕು, ಜನರಲ್ಲಿ ಅವರಲ್ಲಿ ಏನೋ ಒಂದು ತೊಂದರೆಗಳನ್ನ ಅವ್ರು ಅನುಭವಿಸ್ತಾರಪ್ಪ ಅಂತಂದ್ರೆ ಅದನ್ನ ನೇರವಾಗಿ ಮೇಲ್ದರ್ಜೆ ಇರುವಂತ ಅಧಿಕಾರಿಗಳ ಗಮನಗಳು ಮತ್ತು ಶಾಸಕರ ಗಮನಗಳ ಮುಖಾಂತರವಾಗಿ ಅದನ್ನ ಬಗೆಹರಿಸಬೇಕಂತ ಹೇಳಿ ಇಂಥ ಒಂದು ವೇದಿಕೆಯನ್ನ ರೂಪುಗೊಳ್ಳೋದಕ್ಕೆ ಕಾರಣಭೂತರಾಗಿದೆ. ಅವರು ಇದನ್ನ ಮಾಡೋದ್ರ ಜೊತೆಗೆ ಉದಾಹರಣೆನೂ ಆಗುವಂತ ಪ್ರಯತ್ನ ಮಾಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ವಿಧಾನಸೌಧದ ಎದುರುಗಡೆ ಕುತ್ಕೊಂಡು ಇಡೀ ನಮ್ಮ ರಾಜ್ಯದ ಜನರು ಅವರ ಹತ್ರ ಹೋದಂತ ಸಂದರ್ಭದಾಗ ಅವರು ಎಲ್ಲರೂ ಪುರಾವೆಗಳನ್ನ ಸ್ವೀಕಾರ ಮಾಡಿ ತುರ್ತಾಗಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟು ಆ ಕೆಲಸವನ್ನ ಕಾರ್ಯಗತ ಮಾಡುವಂತ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮಾಡ್ಯಾರ. ಅವ್ರಿಗೆ ನಾನು ಈ ಸಂದರ್ಭದಾಗ ಈ ವೇದಿಕೆ ಮುಖಾಂತರವಾಗಿ ಅವರಿಗೆ ಅಭಿನಂದನೆ ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಜಿಲ್ಲಾ ಇದು ಸಿಗೋದಿಲ್ಲ, ಪರಿಹಾರ ಸಿಗಲ್ಲ ಅಂತ ಒಂದು ನೀವು ಸ್ಪಷ್ಟಪಡಿಸ್ತೀನಿ. ಕೆಲವೊಂದು ಶಾಸನಾತ್ಮಕವಾದ ಕೆಲಸಗಳು, ಈಗ ಮನೆ ಮಂಜೂರಾತಿ ಆಗ್ಬೋದು, ಭೂಮಿ ಮಂಜೂರಾತಿ ಆಗ್ಬೋದು, ಅಂತಹ ಅರ್ಜಿಗಳನ್ನ ಕೊಟ್ಟಾಗ ಈ ವೇದಿಕೆಯಲ್ಲಿ ಅದನ್ನ ತೀರ್ಮಾನ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಶಾಸಕರ ಅಧ್ಯಕ್ಷತೆಯ ನೇತೃತ್ವದ ಸಮಿತಿಗಳಿರ್ತವೆ. ಅದರಲ್ಲಿ ಈ ತರದೇ ಒಂದು ವಿಧಿವಿಧಾನ ಅಂತ ಇರುತ್ತೆ, ಅದರ ಪ್ರಕಾರನೇ ಅದು ಇತ್ಯರ್ಥ ಆಗ್ಬೇಕಾಗುತ್ತೆ. ಈ ವೇದಿಕೆಯಲ್ಲಿ ಪರಿಹಾರ ಸಾಧ್ಯ ಆಗೋದಿಲ್ಲ. ಅಂತಹ ಅರ್ಜಿಗಳು ನಿತ್ಯಾತ್ಮಕವಾಗಿ ಇತ್ಯರ್ಥ ಆಗ್ತವೆ. ಅದರ ಹೊರತಾಗಿ ದೈನಂದಿನ ಬದುಕಿಗೆ, ಸಾರ್ವಜನಿಕರ ಜೀವನಕ್ಕೆ ಮತ್ತೆ ಸಾರ್ವಜನಿಕ ಬದುಕಿನ ಒಂದು ಮೂಲಭೂತ ಸೌಕರ್ಯಗಳು, ಇತರ ವಿಷಯಗಳಿಗೆ ಬಗ್ಗೆ ಅಥವಾ ವೈಯಕ್ತಿಕ ಸಮಸ್ಯೆಗಳ ಬಗ್ಗೆ ಇದ್ದಲ್ಲಿ ಇಲ್ಲಿ ವಿವಿಧ ಎಲ್ಲ ಇಲಾಖೆಗಳ ಅಧಿಕಾರಿಗಳಿರ್ತಾರೆ. ತುರ್ತಾಗಿ ಸ್ಪಂದಿಸಿ ಆ ಅರ್ಜಿಗಳನ್ನ ಇತ್ಯರ್ಥಪಡಿಸುವ ಕೆಲಸಗಳನ್ನ ಮಾಡಲಾಗುತ್ತೆ. ಈ ಬಾದಾಮಿಗೆ ಸಂಬಂಧಪಟ್ಟಂಗೆ ಹೇಳ್ಬೇಕು ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಜನಸ್ಪಂದನದಿಂದ ಇಲ್ಲಿವರೆಗೂ ಇಲ್ಲಿ ನಡೆದ ಜನಸ್ಪಂದನ ಸಭೆಯಲ್ಲಿ ಒಂದು 49 ಅರ್ಜಿಗಳು ಸ್ವೀಕೃತ ಆಗಿತ್ತು. ಆ ಎಲ್ಲ ಅರ್ಜಿಗಳಿಗೂ ಈಗಾಗಲೇ ಅವರು ಒಂದು ಪರಿಹಾರದ ರೂಪದ ಪತ್ರಗಳನ್ನ ತಹಶೀಲ್ದಾರ್ ಆಫೀಸಿಂದ ಇವಾಗಲೇ ಅವರು ರಿಜಿಸ್ಟ್ರಿ ಪೋಸ್ಟ್ ಮೂಲಕನೇ ಕಳಿಸಿರ್ತಾರೆ. ಕೆಲವೊಂದು ಹೇಳಿದ್ನಲ್ಲ, ಭೂಮಿ ಮಂಜೂರಾತಿ, ಮನೆ ಮಂಜೂರಾತಿಗೆ ಸಂಬಂಧಪಟ್ಟಂಗೆ ಮಾತ್ರ ಈ ವೇದಿಕೆ ಉಪಯೋಗ ತಗೊಳ್ಳೋದಕ್ಕೆ ಆಗೋದಿಲ್ಲ. ಅದನ್ನ ಪ್ರಿಯಾರಿಟಿ ಮೇಲೆ ಇತ್ಯರ್ಥ ಮಾಡಿ ಅಂತ ಸಂಬಂಧಪಟ್ಟ ಒಂದು ಯಾರು ತಾಲೂಕ್ ಪಂಚಾಯತ್ ಇವಾಗಾಯ್ತು ಅಥವಾ ಭೂಮಿ ಮಂಜೂರಾತಿ ಅಂದ್ರೆ ತಹಶೀಲ್ದಾರ್ಗಾಯ್ತು ಅವರ ಗಮನಕ್ಕೆ ಕರೆಂಟ್ ಇಂದ NOC ಕೊಟ್ಟಾರ, ಇದಕ್ಕೆ ಹಿಂಬರ ಕೊಟ್ಟಾರ, ಡೂಪ್ಲಿಕೇಟ್ ಅಂತ ಹೇಳಿ ಇದಕ್ಕೆ ಏನು ಮಾಡೋದು? ಇದು ಕರೆಂಟ್ ಕಲೆಕ್ಷನ್ ಕಟ್ ಮಾಡ್ಯಾರ. ಡೂಪ್ಲಿಕೇಟ್ ಅಂತ ಹಿಂಬರ ಕೊಟ್ಟಾರ, ಇದಕ್ಕೆ